ಎಲ್ಲರಿಗೂ ನಮಸ್ಕಾರ. SMB ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದಿನ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದದ್ದು. ಈ ವಿಡಿಯೋ ಶುರು ಮಾಡುವ ಮೊದಲು ಈ ವಿಡಿಯೋ ನಿಮಗೆ ಸಹಾಯಕವಾದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ ಮತ್ತು ಹೆಚ್ಚಿನ ಎಜುಕೇಷನಲ್ ಕಂಟೆಂಟ್ಗಾಗಿ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ UUCMS ಎಂದರೇನು? UUCMS ಎಂದರೆ ಯೂನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದನ್ನು ಸರಳವಾಗಿ ಹೇಳುವುದಾದರೆ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳನ್ನು ಒಂದೇ ಅಡಿಯಲ್ಲಿ ತರುವ ಡಿಜಿಟಲ್ ವೇದಿಕೆ. ನಿಮ್ಮ ಎಲ್ಲ ಕಾಲೇಜು ಸಂಬಂಧಿತ ಕೆಲಸಗಳು ಒಂದೇ ವೆಬ್ಸೈಟ್ ಮೂಲಕ ನಿಮ್ಮ ಬೆರಳ ತುದಿಯಲ್ಲಿ ಲಭ್ಯವಾಗುವಂತೆ ಮಾಡುತ್ತದೆ. UUCMS ಏನು ಮಾಡುತ್ತದೆ? ವಿದ್ಯಾರ್ಥಿಗಳ ಪ್ರಯೋಜನಕ್ಕೆ ಬಂದರೆ ಅಡ್ಮಿಷನ್ಸ್ ಮೇಡ್ ಈಸಿ, ಎಕ್ಸಾಮ್ ರಿಜಿಸ್ಟ್ರೇಷನ್, ರಿಸಲ್ಟ್ಸ್ ಅಟ್ ಯುವರ್ ಫಿಂಗರ್ ಟಿಪ್ಸ್, ಡಿಜಿಟಲ್ ಸರ್ಟಿಫಿಕೇಟ್ಸ್ ಆ್ಯಂಡ್ ಟ್ರ್ಯಾಕ್ ಯುವರ್ ಅಕಾಡೆಮಿಕ್ ಪ್ರೋಗ್ರೆಸ್. ಮೊದಲಿಗೆ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ನ ಓಪನ್ ಮಾಡಿ ಅದರಲ್ಲಿ ಗೂಗಲ್ ಸರ್ಚಲ್ಲಿ UUCMS ಎಂದು ಟೈಪ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮೊದಲನೆಯ ವೆಬ್ಸೈಟ್ UUCMS ಲಾಗಿನ್ ವೆಬ್ಸೈಟ್ ಆಗಿರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ UUCMS ಲಾಗಿನ್ನ ಪೇಜ್ ಓಪನ್ ಮಾಡಿ ಅದರಲ್ಲಿ ಸ್ಟೂಡೆಂಟ್ ಅನ್ನೋ ಟ್ಯಾಬ್ನ ಕ್ಲಿಕ್ ಮಾಡಿಕೊಂಡು ಯೂಸರ್ ನೇಮ್ ನಿಮ್ಮ UUCMS ID ಏನಿರುತ್ತೆ ಯೂಸರ್ ನೇಮ್ ಆಗಿ ಎಂಟ್ರಿ ಮಾಡಿ. ಅದಾದ ಮೇಲೆ ಪಾಸ್ವರ್ಡ್, ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ ಆ ಡೇಟ್ ಆಫ್ ಬರ್ತ್ನು ಕೂಡ DD-MM-YYYY ಅನ್ನೋ ಒಂದು ಫಾರ್ಮೆಟಲ್ಲೇ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದಮೇಲೆ ಎಂಟರ್ ಕ್ಯಾಪ್ಚಾದಲ್ಲಿ ಏನು ಡಿಸ್ಪ್ಲೇ ಇರುತ್ತೆ ಆ ನಂಬರ್ನ ಎಂಟ್ರಿ ಮಾಡಿ ಮತ್ತೆ ಲಾಗಿನ್ ಆಗಿ. ಲಾಗಿನ್ ಆದ ತಕ್ಷಣ ABCID ಅಪ್ಡೇಟ್ ಎಂಬ ನೋಟಿಫಿಕೇಶನ್ ಬರುತ್ತದೆ. ABCID ಮೊದಲ ಬಾರಿಗೆ ಕ್ರಿಯೇಟ್ ಮಾಡ್ತೀನಿ ಎಂದರೆ ಕ್ಲಿಕ್ ಹಿಯರ್ ಟು ಕ್ರಿಯೇಟ್ ABCID ಎನ್ನುವ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ. ಅದರ ನಂತರದ ಪ್ರೊಸೀಜರ್ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಕೊಟ್ಟಿದ್ದೀವಿ. ಆ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡು ಆ ಯೂಟ್ಯೂಬಲ್ಲಿ ಕಂಪ್ಲೀಟ್ ಮಾಹಿತಿ ಇದೆ, ಆ ಮಾಹಿತಿಯನ್ನು ಸಂಪೂರ್ಣವಾಗಿ ಯೂಸ್ ಮಾಡ್ಕೋಬೋದು. ಕ್ರಿಯೇಟ್ ಮಾಡಿದ ಮೇಲೆ ABCIDಯನ್ನು ಹೇಗೆ UUCMS ಅಲ್ಲಿ ಎಂಟರ್ ಮಾಡುವುದು ಎಂಬುವ ಲಿಂಕ್ ನಿಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಭ್ಯ ಇರುತ್ತದೆ. ಆ ಲಿಂಕ್ನ ಯೂಸ್ ಮಾಡಿಕೊಂಡು ಹೇಗೆ ABCID ಎಂಟರ್ ಮಾಡುವುದು ನಿಮ್ಮ UUCMS ಅಲ್ಲಿ ಎಂಬುದು ವಿಡಿಯೋದಲ್ಲಿ ಕಾಣಬಹುದು. ಥ್ಯಾಂಕ್ ಯು.